ಕೈಕೊಟ್ಟ ಮುಂಗಾರು ಸಚಿವ ಸತೀಶ್ ಜಾರಕಿಹೊಳಿ ಅಲರ್ಟ್ ಆಗಿದ್ದಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಮಿನಿಸ್ಟರ್ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಕೈಕೊಟ್ಟ ಮುಂಗಾರು ಸಚಿವ ಸತೀಶ್ ಜಾರಕಿಹೊಳಿ ಅಲರ್ಟ್. ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಮಿನಿಸ್ಟರ್ ಮಹತ್ವದ ಸಭೆ. ಬೆಳಗಾವಿ ಡಿಸಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಸಭೆ. ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮೆಗಾ ಚರ್ಚೆ. ಸಭೆಯಲ್ಲಿ ಶಾಸಕ ಆಸಿಫ್ ಸೇಠ್, ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳ್ಳಿ, ಡಿಸಿ ಮೊಹಮ್ಮದ್ ರೋಷನ್, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂಧೆ, ಪೊಲೀಸ್ ಕಮಿಷನರ್ ಸೇರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಶನಿ ಕೂಡ ಅಲ್ಲೇ ಭಾಗಿಯಾಗಿದ್ದರು. ಕೃಷಿ ತೋಟಗಾರಿಕೆ ನೀರಾವರಿ ಅಧಿಕಾರಿಗಳಿಂದ ಮಾಹಿತಿ. ಬೆಳೆಹಾನಿ, ರಸಗೊಬ್ಬರ, ನೀರಿನ ಲಭ್ಯತೆ ಬಗ್ಗೆ ಸಚಿವರಿಗೆ ಮಾಹಿತಿ. ವಿಪತ್ತು ನಿರ್ವಹಣೆಗಾಗಿ ಜಿಲ್ಲಾಡಳಿತ ಅಕೌಂಟ್ನಲ್ಲಿ 28 ಕೋಟಿ ಲಭ್ಯ. ಜಿಲ್ಲೆಯಲ್ಲಿ ಆತಂಕ ಪಡುವ ಸ್ಥಿತಿ ನಿರ್ಮಾಣ. ಸತೀಶ್ ಜಾರಕಿಹೊಳಿ ಬಗ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆ ಮಾಡಿದ್ವಿ. ಅಂತ ಆತಂಕ ಪಡುವಂಥ ಸಮಸ್ಯೆ ಏನಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಈಗಾಗಲೇ ಕುಡಿ ನೀರು ಕೂಡ 2 ತಿಂಗಳವರೆಗೆ ಮುಂಚೆನೇ ನಾವು ಡ್ಯಾಮ್ನಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದೆವು. ಮತ್ತು ಇವತ್ತಿಂದ ನೀರು ಬರಲಿಕ್ಕೆ ಡ್ಯಾಮ್ಗೆ ಪ್ರಾರಂಭ ಆಗಿದೆ. ಸೊ ನಾಳೆ ಇನ್ನೂ ಹೆಚ್ಚಾಗ್ಬೋದು, ನಾಳೆ ಇನ್ನೂ ಹೆಚ್ಚಾಗ್ಬೋದು. ಬಹುಶಃ ನಮಗೇನು ಆತಂಕ ಇತ್ತು, ಮಳೆ ಆಗ್ತಿಲ್ಲ, ನೀರು ಬರ್ತಾರ ಡ್ಯಾಮ್ಗೆ ಅಂತ, ಅದು ಇವತ್ತಿಂದ ನಮ್ಮನ್ನೆಲ್ಲ ಆ ಒಂದು ಭಯದಿಂದ ಮುಕ್ತ ಮಾಡಿದೆ. ಬಹುಶಃ ಒಂದು ವಾರ ಮಳೆ ಆದರೂ ಕೂಡ 4-5 ತಿಂಗಳಿಗೆ ಬೇಕಾಗುವಷ್ಟು ನೀರು ಸಂಗ್ರಹಣೆ ಆಗುತ್ತೆ, 5 ಡೇಸ್. ಸೊ ಹೆಚ್ಚಾದರೆ ಅದು ಆಟೋಮೆಟಿಕ್ಕಾಗಿ ನಮ್ಗೆ ಅನುಕೂಲ ಆಗಿದೆ. ಈಗಂತೂ ಸದ್ಯಕ್ಕಂತೂ ನಾವು ಆತಂಕ ಪಡ್ತಾ ಇದ್ವಿ, ಮಳೆ ಆಗದಿದ್ರೆ ಹೆಂಗೆ ಅಂತ. ಅದು ದೂರ ಆಗಿದೆ. ಮತ್ತು ನಿನ್ನೆ ಇವತ್ತಿಂದ 3 ದಿವಸದ ಮಳೆ ಚೆನ್ನಾಗಾಗ್ತದೆ. ಇನ್ನೂ 3-4 ದಿವಸ ಮಳೆ ಆಗುವಂಥ ಒಂದು ನಿರೀಕ್ಷೆ ಇದೆ. ಇಷ್ಟಾದರೆ ಸದ್ಯದ ಏನು